ನನಗೆ ಅನ್ನಿಸ್ತಿತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ಇನ್ಸ್ಪಿರೇಷನ್ ಆಗಿ ಬ್ಲಾಗಿಂಗ್ ಮಾಡೋದಕ್ಕೆ ತೊಗೊಂಡಿದ್ದು ಸಮೀರ್ ಬ್ರೋನ. ಸೊ ಸಮೀರ್ ಬ್ರೋಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೆ. ನೋಡಿದ್ರೆ ಆಲ್ರೆಡಿ ಬ್ಲಾಗ್ ಬಂದಿದೆ, ನೀವು ನೋಡ್ತಾ ಇದ್ದೀರಾ ಗೈಸ್. ಲಿಫ್ಟಲ್ಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಈ ಎಸ್ಕಲೇಟ್ರಲ್ಲಿ ಹೋಗಬೇಕು ಅಂದರೆ ತಿರುಗಿ ಹೋಗಬೇಕು. ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದರೆ 4 ಗೋಡೆ ಮಧ್ಯೆ ಇರ್ತೀನಿ, ಏನು ಮಾಡೋದು ಅಂತ ತಲೆ ಓಡ್ತಾ ಇರಲಿಲ್ಲ. ನಿಮ್ಮ ಬ್ಲಾಗಲ್ಲಿ ನೀವು ಹೇಳಬೇಕು, ನಿಮ್ಮ ಚಾನಲ್ ಮಾಡಿ ನೋಡೋಣ. ಐ ಶುಡ್ ನಾಟ್ ಗಿವ್ ಅಪ್ ಇನ್ ಮೈ ಲೈಫ್. ಆಲ್ ದಿ ಬೆಸ್ಟ್, ಜಸ್ಟ್ ಗೋ ಹೆಡ್ ಮಾಡ್ತಾ ಹೋಗಿ ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಪಾಠ ಕಳಿಸ್ಬಿಟ್ಟಿದೆ ಗೈಸ್ ಸಪೋರ್ಟ್ ಮಾಡಿ. ನನಗೆ ವ್ಲಾಗಿಂಗಲ್ಲಿ ಇನ್ಸ್ಪೈರಿಂಗ್ ಆಗ್ಯೋದು ಅಂದರೆ ನಾನು ಸ್ಯಾಮ್ ಬ್ರೋ ಅಂತಲೇ ಎಲ್ಲರಿಗೂ ಹೇಳೋದು. 20 ನಿಮಿಷ ಇದ್ರು ವ್ಲಾಗಲ್ಲಿ, 10 ನಿಮಿಷ ಇದ್ರು ಗೊತ್ತಿಲ್ಲ, ಬಟ್ ಇದ್ರು ಅಷ್ಟೇ. ಇನ್ಮೇಲಿಂದ ಆ ಥರ ಎಲ್ಲ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಒಂದ್ಸಲ ಲೈಫಲ್ಲಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಯಿತು ಅಂದಮೇಲೆ ಮತ್ತೆ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ಅದೇ ಮಿಸ್ಟೇಕ್ ಮಾಡಿದರೆ ನಾವು ಇಷ್ಟೊತ್ತು ನನಗಾಗಿ ಕಾದಿರುವಂತ ನನ್ನ ಸ್ನೇಹಿತರೇ, ಬಂಧು ಬಾಂಧವರೇ, ಶತ್ರು ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಗೈಸ್, ಮಾಲ್ ಆಫ್ ಏಷ್ಯಾ ಹತ್ರ ಬಂದೆ. ಆಗಲೇ ಹೇಳ್ದಂಗೆ ಮನೇಲಿ ಸ್ಯಾಮ್ ಬ್ರೋ ಇದ್ಕೊಂಡು ಲೈವ್ ಬಂದಿದ್ರು. ಲೈವಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾರ್ಯಾರು ಬರೋಕ್ಕಾಗತ್ತೋ ಬನ್ನಿ ಅಂತ ಹೇಳಿದರು. ಸೊ ನಾನು ಸ್ವಲ್ಪ ಮಾತಾಡೋದಿತ್ತು ಆ್ಯಂಡ್ ಮೀಟ್ ಆಗೋದಿತ್ತು, ಅದಕ್ಕೋಸ್ಕರ ಬಂದೆ. ಮಿಕ್ಕಿದ್ದು ಒಳಗೆ ಹೋಗಿ ರೆಕಾರ್ಡ್ ಮಾಡ್ತೀನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಮಾಲ್ ಆಫ್ ಏಷ್ಯಾ ಎಂಟ್ರಿ ಆಯಿತು. ಸೊ ಬನ್ನಿ ಈಗ ಹೋಗಿ ಮಾತಾಡೋಣ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ, ನಾನು ಎಷ್ಟೊತ್ತು ಏನೂ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಡೈಲಿ ಬ್ಲಾಗ್ ಜರ್ನಿಲಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಮ್ ಬ್ರೋನ ಇನ್ಸ್ಪಿರೇಷನ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಮ್ ಬ್ರೋನೇ ನನ್ನ ಇನ್ಸ್ಪಿರೇಷನು ಬ್ಲಾಗ್ಸಲ್ಲಿ. ಸೊ ಅದಕ್ಕೆ ಸ್ವಲ್ಪ ಮಾತಾಡೋದಿತ್ತು, ಸ್ವಲ್ಪ ಕೇಳೋದಿತ್ತು. ಅವ್ರ ಹತ್ರನೇ ಹೋಗಿ ಅವ್ರ ಹತ್ರ ಮಾತಾಡೋಣ, ಬನ್ನಿ ಹೋಗೋಣ. ಗೈಸ್, ಲಿಫ್ಟಲ್ಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಈ ಎಸ್ಕಲೇಟ್ರಲ್ಲಿ ಹೋಗಬೇಕು ಅಂದರೆ ತಿರುಗಿ ಹೋಗಬೇಕು. ಅದ್ರ ಬದಲು ಸೀದಾ ಲಿಫ್ಟಲ್ಲೇ ಹೋಗ್ಬಿಟ್ಟು ಆರಾಮಾಗಿ 3ನೇ ಫ್ಲೋರಿಗೆ ಹೋಗ್ಬಿಡ್ಬೋದು. 3ನೇ ಫ್ಲೋರು ಐನಾಕ್ಸು ಯಾವ ಇದೆಯಲ್ಲ, ಅಲ್ಲಿ ಹೋಗ್ಬೇಕಾಗಿರೋದು. ಸೊ ಬನ್ನಿ ಹಚ್ಕೊ. ಗೈಸ್, ಇವಾಗ 3rd ಫ್ಲೋರಿಗೆ ಹಾಕಿದ್ದಾರೆ. ಇವಾಗ B1 ಇದ್ವಿ. B1 ಆದಮೇಲೆ ಇವಾಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನಾನು ಹೇಳ್ದಂಗೆ ನಮಸ್ಕಾರ. ನನ್ನ ಇನ್ಸ್ಪಿರೇಷನ್ನು ಆ್ಯಂಡ್ ಮೋಟಿವೇಟರ್ ಅಂದರೆ ಸಮೀರ್ ಬ್ರೋ. ಸೊ ಫೈನಲಿ ಆಗ್ಲಿಂದ ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಅವರು ಕೆಲಸದಲ್ಲಿ ಅವರು ಇದ್ದರು. ಅದಕ್ಕೆ ಇವಾಗ ಬೇಸ್ಮೆಂಟಿಗೆ ಬಂದಾದಮೇಲೆ ಇವಾಗ ಸಿಕ್ಕಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಏನೇನು ಕೇಳಬೇಕಾಗಿತ್ತು ಕೇಳಾಯಿತು, ಹೇಳಿದಾಯಿತು ಅವರು. ಆ್ಯಂಡ್ ಬ್ರೋ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಲ್ ದಿ ಬೆಸ್ಟ್, ಜಸ್ಟ್ ಗೋ ಹೆಡ್ ಮಾಡ್ತಾ ಹೋಗಿ ಅಷ್ಟೇ, ಬೇರೆ ಏನೂ ಇಲ್ಲ. ಎದ್ದೇಳಬೇಕು, ಮಾಡಬೇಕು ಕಾಂಟೆಂಟ್. ಊಟ ಮಾಡ್ತಿರಲ್ಲ ಹಂಗೆ. ನಿಮ್ಮ ಸ್ಟೈಲಲ್ಲಿ ಒಂದು ವೆಲ್ಕಮ್ ತಗೊಳ್ಳಿ. ನೀವು ನಮ್ಮ ಸ್ಟೈಲಲ್ಲಿ ವೆಲ್ಕಮ್ ನಮ್ಮ ಬ್ಲಾಗಲ್ಲಿ ನೋಡ್ತಾರಲ್ಲ, ನಿಮ್ಮ ಬ್ಲಾಗಲ್ಲಿ ನೀವು ಹೇಳಬೇಕು, ಇಲ್ಲ ನಿಮ್ಮ ಸ್ಟೈಲಲ್ಲಿ ಮಾಡಿ ನೋಡೋಣ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ನು ಮಾಡುವ ನಮಸ್ಕಾರ. ಇವತ್ತು ಈ ಕಿಚ್ಚಾಬುವನ್ನು ಸಮೀರ್ ಬ್ರೋ ಜೊತೆ ಇದ್ದಾರೆ ಆ್ಯಂಡ್ ಅವ್ರ ಜೊತೆ ಬ್ಲಾಗ್ ಮಾಡ್ತಾ ಇದ್ದಾರೆ. ಗೈಸ್ ಸಪೋರ್ಟ್ ಮಾಡಿ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್, ಕನ್ನಡ ಕಾಂಟೆಂಟ್ ಯಾರು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಆ್ಯಂಡ್ ಅದ್ರ ಜೊತೆಗೆ ಸೋನು ಅಕ್ಕ ಇದ್ದಾರೆ. ಅಕ್ಕ ಏನಾದ್ರು ಹೇಳಂಗಿದ್ರು? ಆಲ್ ದ ಬೆಸ್ಟ್. ಬಾಯ್ 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 ಆಂಟಿ. ಗೈಸ್, ಇವಾಗ ಮನೆ ಕಡೆ ಹೊರಡಬೇಕು. ಮಾತಾಡಿದೆ. ಸೊ ಲೆಟ್ಸ್ ಸಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಅವರು ಮನೆಗೆ ಹೋಗ್ತಾ ಇದ್ದಾರೆ. ನನ್ನ ಪ್ರಕಾರ ನಾನು ಏನಕ್ಕೆ ಬ್ಲಾಗ್ ಮಾಡಿಲ್ಲ ಬಂದಾಗಿಂದ ಅಂದರೆ, ಅವ್ರ ಜೊತೆನೇ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರ ಅಕ್ಕ ಬಂದಿದ್ರಲ್ಲ, ಅಕ್ಕನ ಜೊತೆ ಮಾತಾಡಿದೆ, ಆಂಟಿ ಜೊತೆ ಮಾತಾಡಿದೆ. ಆ್ಯಂಡ್ ಮಾಸ್ಕ್ ಮ್ಯಾನ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಅಂದರೆ ಈ ಶಶಾಂಕ್ ಬ್ರೋ ಜೊತೆ ಮಾತಾಡಿದೆ. ಎಲ್ಲ ಮಾತಾಡಿದಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಾನಲ್ಲಿ ನಿಂತ್ಕೊಂಡಿದ್ದಕ್ಕೆ ಬಾ ಕುತ್ಕೋ ಅಂತ ಹೇಳಿದ್ರು. ಜೊತೆಗೆ
ಚೇರ್ ಹಾಕಿ ಕೂಡಿಸಿ ಕುತ್ಕೋ ಅಂತ ಹೇಳಿ ಮಾತಾಡಿ, ಅದಾದಮೇಲೆ ಜ್ಯೂಸ್ ಕುಡಿತೀಯಾ, ಐಸ್ ಕ್ರೀಮ್ ತಿಂತೀಯಾ, ಡೋನೆಟ್ಸ್ ತಿಂತೀಯಾ ಅಂತೆಲ್ಲ ಕೇಳಿದ್ರು. ನಾನು ಇದ್ಕೊಂಡು ಹೇಳಿದೆ, ಇಲ್ಲ ಬ್ರೋ ನನಗೆ ಹುಷಾರಿಲ್ಲ, ಬೇಡ ನಾನು ಮನೇಲೇ ಇದ್ದೆ, ಸಡನ್ನಾಗಿ ನಿಮ್ಮ ಸ್ಟೋರಿ ಲೈವು ಎಲ್ಲ ನೋಡ್ಬಿಟ್ಟು ಬಂದೆ ಅಂತ ಹೇಳಿದೆ. ಸೊ ಅಂದ್ಬಿಟ್ಟು ಅವರು ಮಾತಾಡೋರು, ನಾನು ಮಾತಾಡಿದೆ, ಸುಮಾರು ವಿಷಯಗಳು ಹೇಳಿದರು. ಆ್ಯಂಡ್ ಅದ್ರ ಜೊತೆಗೆ ಬೇರೇನೋ ಏನೋ ಮಾತಾಡಿದ್ವಿ, ಅದನ್ನು ನಾನು ಅದು ಪರ್ಸ್ನಲ್ ಆಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಯಾ ಈಗ ಈಚೆ ಹೋಗ್ತಾ ಇದ್ದೀವಿ. ಈಚೆ ಹೋಗಿ ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ. ಲೆಟ್ಸ್ಕೋ ಮನೆ, ಲೆಟ್ಸ್ಕೋ ಗೈಸ್. ಈಗ ಸುಮಾರು ಒಂದು 20ರಿಂದ 30ರಿಂದ 50ರಿಂದ 40 100 1000 ಎಷ್ಟು ಜನ ಆದರೂ ಇರ್ಬೋದು. ಬಟ್ ಸ್ಟಾರ್ಟ್ ಮಾಡಿದಾಗ ಹಿಂಗೆ ಅಂತ ಇದ್ದಿದ್ದು ಡೈಲಿ ಬ್ಲಾಗಲ್ಲಿ ಸಮೀರ್ ಬ್ರೋ. ಆ್ಯಂಡ್ ನಿಜ ಹೇಳ್ತೀನಿ, ನಾನು ಅವರು ನನ್ನ ಸಪೋರ್ಟ್ ಮಾಡಿದ್ರು ಇಲ್ಲ ಇದು ಮಾಡಿದ್ರು ಅಂತ ನಾನು ಹೇಳಕ್ಕೆ ಹೋಗ್ತಿಲ್ಲ. ಸುಮಾರು ಸಲ ನಾನು ನೀವು ನೋಡ್ದಂಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಡೈಲಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ನಿಸ್ತಿದೆ. ಜೊತೆಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದರೆ 4 ಗೋಡೆ ಮಧ್ಯೆ ಇರ್ತೀನಿ, ಏನು ಮಾಡೋದು ಅಂತ ತಲೆ ಓಡ್ತಾ ಇರಲಿಲ್ಲ. ಬಟ್ ಗೈಸ್ ಇವತ್ತು ಹೇಳ್ತೀನಿ, ಲೈಫು ಯಾವ ಸಿಚುವೇಶನಿಗೆ ನನ್ನ ತೊಗೊಂಬಂದು ನಿಲ್ಲಿಸಿದೆ ಅಂದರೆ ಆ ಸಿಚುವೇಶನಲ್ಲಿ ಇದ್ದೀನಿ. ಆ್ಯಂಡ್ ಇನ್ನೊಂದು, ಐ ಶುಡ್ ನಾಟ್ ಗಿವ್ ಅಪ್ ಇನ್ ಮೈ ಲೈಫ್. ತುಂಬ ಪಾಠ ಕಳಿಸ್ಬಿಟ್ಟಿದೆ ಗೈಸ್. ಅದು ನಮ್ಮ ಜೊತೆ ಇರ್ತಾರ ಅವ್ರಿಗೆ ಮಾತ್ರ ಗೊತ್ತಿದೆ, ಮನೆಯವ್ರಿಗೆ ಗೊತ್ತಿರಲ್ಲ. ಮನೆಯವ್ರ ಹತ್ರ ಶೇರ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಶೇರ್ ಮಾಡೋವಂಥ ವಿಷಯ ಆಗಿದೆ, ಶೇರ್ ಮಾಡ್ಬೋದಾಗಿತ್ತು. ಶೇರ್ ಮಾಡೋವಂಥ ವಿಷಯ ಅಲ್ಲ. ಇನ್ನು ಮೇಲಿಂದ ಈ ಏನು ಹೇಳ್ತಾರೆ ಇದನ್ನೇ ಹೇಳ್ತೀನಿ, ನಾನು ತುಂಬ ಸೋಂಬೇರಿ ಗೈಸ್, ತುಂಬ ಲೇಸಿ ಇದ್ದೆ. ಆದರೆ ಬರೆದಿಟ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಂಡು ಇನ್ಮೇಲೆ ನಾನು ಬ್ಲಾಗ್ಸ್ ಆಗ್ತಾ ಬರ್ತೀನಿ. ಮಿಸ್ ಮಾಡಲ್ಲ. ಮಿಸ್ ಮಾಡಿದ ದಿನ ತಿರ್ಗಾ ಇವಾಗ ಸ್ಯಾಮ್ರೋ 30 days ಚಾಲೆಂಜ್ ಅಂತ ತೊಗೊಂಡು ಮಾಡ್ತಾ ಇದ್ದಾರೆ ನೋಡಿ. ನಾನು 30 days ಚಾಲೆಂಜ್ ತೊಗೊಂಡಿದ್ದೀನಿ ಇವಾಗ. ಐ ವಾಂಟ್ ಟು ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ಫ್ರೆಶ್. ಆ್ಯಸ್ ಇನ್ ಟುಮಾರೋ ಎವ್ರಿ ಡೇ ಐ ವಿಲ್ ಟೇಕ್ ಅ ಮಾರ್ಕರ್, ಹಿಂಗೊಂದು ಸ್ಕ್ರ್ಯಾಚ್ ಹಾಕ್ತೀನಿ. ಆ ದಿನ ಮಾಡಿಲ್ಲ ಅಂದರೆ ಎಲ್ಲ ಅಳಿಸ್ಬಿಟ್ಟು ಫಸ್ಟಿಂದ ಮತ್ತೆ 30 ಸ್ಟಾರ್ಟ್ ಆಗುತ್ತೆ. ನೀವು ಇದು ನನ್ನ ಜೊತೆನೇ ಸ್ಟಾರ್ಟ್ ಮಾಡಿ. ಲೆಟ್ಸ್ ಡೂ ದಿಸ್. ಲೈಫ್ ಈಸ್ ಆಲ್ ಅಬೌಟ್ ರೀಸ್ಟಾರ್ಟಿಂಗ್. ಲೈಫಲ್ಲಿ ಏನೋ ಒಂದು ಆಗಿಲ್ಲ ಅಂದರೆ ಫೈನ್, ಆಗಿಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು, 0 ಸ್ಟಾರ್ಟ್ ಮಾಡ್ತಾನೆ ಇರಬೇಕು. ಆಗುತ್ತೆ ಒಂದಿನ. ಲೆಟ್ಸ್ ಗೋ. 30 days ಚಾಲೆಂಜ್ ತೊಗೊಂಡಿದ್ದೀನಿ. ನಾನು ಹಂಗೆ ಮಾಡ್ತೀನಿ. ನನಗೆ ವ್ಲಾಗಿಂಗಲ್ಲಿ ಇನ್ಸ್ಪೈರಿಂಗ್ ಆಗ್ಯೋದು ಅಂದರೆ ನಾನು ಸ್ಯಾಮ್ರೋ ಅಂತಲೇ ಎಲ್ಲರಿಗೂ ಹೇಳೋದು. ಆ್ಯಂಡ್ ಇನ್ನೊಂದು, ನಿನಗೆ ಮೂವಿ ಆ್ಯಂಡ್ ನಿನ್ನ ಲೈಫ್ಗೆ ತುಂಬ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ರೆ ನಾನು ಸುದೀಪ್ ಅಣ್ಣ ಅಂತೀನಿ ಅಷ್ಟೇ. ಸೊ ಮಿಕ್ಕಿದ್ದು ಮನೆ ಹತ್ರ ಹೋಗಿ ಮಾತಾಡೋಣ. ಆ್ಯಂಡ್ ಬನ್ನಿ, ಲೆಟ್ಸ್ ಗೋ. ಮನೆಗೆ ಹೋಗಿ ತುಂಬ ಕೆಲಸ ಇದೆ ಗೈಸ್. ರೂಮ್ ಕ್ಲೀನ್ ಮಾಡಬೇಕು. ಆ್ಯಂಡ್ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಕೊಂಡು ಈ ನನ್ನ ಡೈಲಿ ವ್ಲಾಗ್ ಜರ್ನಿಲಿ ಇವತ್ತಿಂದ ಇನ್ಮೇಲಿಂದ ಎಷ್ಟೊತ್ತಿಗೆ ಪೋಸ್ಟ್ ಮಾಡ್ತೀನಿ ಡೈಲಿ ಅದನ್ನು ನಾನು ಗ್ಯಾರಂಟಿ ಕೊಡೋಕ್ಕೆ ಹೋಗಲ್ಲ. ಬಿಕಾಸ್ ಸ್ಯಾಮ್ರೋಗ್ ಆಯಿತು ಅಂದರೆ ದೇ ಹ್ಯಾವ್ ಎ ಟೀಮ್. ಇವರು ಎಡಿಟ್ ಮಾಡೋಕ್ಕಾಗಿಲ್ಲ ಅಂದರೂ ಇನ್ನೊಬ್ಬರು ಎಡಿಟ್ ಮಾಡಿ ಏನೋ ಒಂದು ಮಾಡಿ ಪೋಸ್ಟ್ ಮಾಡ್ತಾರೆ. ಆದರೆ ನಂದಲ್ಲಿ ಹಂಗಿಲ್ಲ. ನಾನು ಇವಾಗ ಒಬ್ಬನೇ ಇರ್ಬೋದು ಗೈಸ್, ಮುಂದಕ್ಕೆ ನಂದು ಒಂದು ಟೀಮ್ ಅಂತ ಆಗ್ಬೋದಲ್ಲ. ವೈ ವಿ ಶುಡ್ ಗಿವ್ ಅಪ್. ಹೋಪ್ಸ್ನ ನಾವು ಯಾಕೆ ಕಳ್ಕೋಬೇಕು ಅಲ್ವಾ? ಸೊ ಬನ್ನಿ, ಇವತ್ತಿನ ವ್ಲಾಗ್ ಮತ್ತೆ ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಡೈಲಿ ವ್ಲಾಗ್ ಜರ್ನಿ. ಫಾರ್ ದಿ ಫಸ್ಟ್ ವ್ಲಾಗ್ ಎಲ್ಲರಿಗೂ ವೆಲ್ಕಮ್. ಮನೆಗೆ ಹೋಗೋಣ ಬನ್ನಿ ಗೈಸ್. ಮನೆಗೆ ವಾಪಸ್ ಬಂದೆ. ಇನ್ಮೇಲಿಂದ ಆ ಥರ ಎಲ್ಲ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಒಂದು ಸಲ ಲೈಫಲ್ಲಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಯಿತು ಅಂದಮೇಲೆ ಮತ್ತೆ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ಅದೇ ಮಿಸ್ಟೇಕ್ ಮಾಡಿದರೆ ನಾವು ಬೇರೆ ಥರ ಕಾಣಿಸ್ತೀವಿ. ಬೇರೆಯವ್ರಿಗೆ, ಕೆಲವರಿಗೆ ದಡ್ಡನ ಮಗನ ಥರ ಕಾಣಿಸ್ತೀವಿ.
ಆ್ಯಂಡ್ ಬೇರೆ ಬೇರೆ ಥರ ಇರುತ್ತೆ. ಸೊ ಅದೇ ಥರನೇ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ತುಂಬ ಮಾತಾಡಬೇಕು ಅಂತ ಹೇಳಿದೆ. ಹೌದು, ನಿಜ. ಕೆಲವೊಂದು ಸಲ ಇಷ್ಟು ದಿನ ನಾನು ನಿಜ ಹೇಳ್ತಾ ಇದ್ದೀನಿ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಮಾಡಲ, ಏನಾರು ರಿಪ್ಲೈ ಮಾಡಿ ಅಂತೆಲ್ಲ ಕೇಳ್ಕೊತಿದ್ದೆ. ಇನ್ಮೇಲಿಂದ ಕೇಳೋಕ್ಕೆ ಹೋಗ್ತಿಲ್ಲ, ಹೇಳ್ತಾಯಿದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ 2.27K ಸುಮ್ಮನೆ ಬರ್ತಾಯಿರಲಿಲ್ಲ, ನಾನೇನು ಮಾಡಿಲ್ಲ ಅಂದರೆ. ಏನೋ ಮಾಡಿದ್ದಕ್ಕೇ ಅಷ್ಟು ಜನ ಬಂದಿದ್ದಾರೆ ಅಂದಮೇಲೆ ಇನ್ನೂ ಮಾಡಿದ್ರೆ ಇನ್ನೂ ಬರ್ತಾರಲ್ಲ. ಏನು ಮಾಡ್ದಿರ ಎಲ್ಲ ಬರಬೇಕು ಅಂದರೆ ಏನು ಆಗಲ್ಲ ಅದು. ಈಗ ಅಡುಗೆನೇ ಮಾಡ್ದಿರ ನಾನು ಊಟ ಮಾಡಬೇಕು ಅಂದರೆ ಹೆಂಗಾಗುತ್ತೆ? ಅದೇ ಥರನೇ ಇನ್ಮೇಲಿಂದ ಇಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಮತ್ತೆ ಅದೇ ಯಾಕೆ ಹೇಳ್ತಾಯಿದ್ದೀನಿ, ತುಂಬ ಬೇಜಾರಾಗ್ಬಿಟ್ಟಿದೆ ಗೈಸ್ ಲೈಫಲ್ಲಿ. ಕೆಲವೊಂದನ್ನ ಶೇರ್ ಆಗದೇ ಇರೋವಂಥದ್ದು ವಿಷಯನೂ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಆಚೆ ಇದ್ದಂಗೆ ನಾನು ಮನೇಲಿರಲ್ಲ. ಮನೇಲಿ ಏನು ಅಂದ್ಕೊತಾರೆ ಇರೋದನ್ನು ಓಪನ್ ಅಪ್ಪಾಗಿ ಹೇಳ್ತೀನಿ. ಯಾಕಂದರೆ ಹೇಳಿದ್ನಲ್ಲ, ಇನ್ಮೇಲಿಂದ ನಂದು ಓಪನ್ ಬುಕ್ ಥರ ವ್ಲಾಗು ಅಂತ. ಮನೇಲಿ ಏನು ಅಂದ್ಕೊತಾರೆ, ಇವನು ಏನೂ ಮಾಡಲ್ಲ, ಇದು ಬರೀ ಅಲ್ಲ ಅಂತ. ಅಂದರೆ ಮೀನ್ಸ್ ಅವ್ರಿಗೂ ಏನು ಮಾಡಿಲ್ಲ ಅಂತಲೇ ಫೀಲ್ ಇರುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ನಾನು ಆಚೆ ಕಡೆ ಹೇಗಿರ್ತೀನಿ, ಒಳಗೆ ಹೇಗಿರ್ತೀನಿ ಅಂತ. ಮನೆಗೆ ಬಂದಾಗ ನಾನು ಆಚೆ ಕಡೆ ಹೇಗಿದ್ನೋ ಆ ಥರ ಮನೇಲಿರಲ್ಲ, ಮನೇಲಿದ್ದಾಗ ಥರ ಆಚೆ ಇರಲ್ಲ. ಇದು ಹುಡುಗರಲ್ಲಿ ಲೈಫಲ್ಲಿ ಇದು ಆಗಿರ್ಬೋದು. ಮೀನ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಡೋಕ್ಕೆ ಬರಲ್ಲ, ಏನಾರ ಹೇಳಬೇಕು ಅಂದರೆ. ಆ್ಯಂಡ್ ಯಾರ ಹತ್ರ ಆದರೂ ಏನೋ ಕೇಳ್ಕೊಬೇಕು ಅಂದರೆ ಅವ್ರು ಏನು ಅಂದ್ಕೊತಾರೋ ಆ ಥರ ಫೀಲಿಂಗ್ ಮೈಂಡ್ ಸೆಟ್ಟು ಬಾಯ್ಸ್ದು. ಗರ್ಲ್ಸ್ ಆಯಿತು ಅಂದರೆ ಡೈರೆಕ್ಟಾಗಿ ಹೋಗ್ತಾರೆ, ನನಗೆ ಹಿಂಗೆ ಅಂತ ಹೇಳ್ತಾರೆ, ಸುಮ್ಮನೆ ಆಗ್ತಾರೆ. ಬಟ್ ಬಾಯ್ಸದು ಬೇರೆ ಥರ ಫೀಲಿಂಗ್ಸ್ ಗೈಸ್. ಅದು ಎಲ್ಲರದು ಅಂತ ಹೇಳೋಕ್ಕೋಗಲ್ಲ. ಬಿಕಾಸ್ ಕೆಲವ್ರಿಗೆ ಎಲ್ಲ ಸಪೋರ್ಟ್ ಇದ್ದರೂ ಕೂಡ ಅದು ಬೇರೆ ಥರ ತೊಗೊಂಡೋಗ್ತಾರೆ. ಆ್ಯಂಡ್ ಎಲ್ಲ ಸಪೋರ್ಟು ಮಾಡಿದ್ರು ಕೂಡ ಆಮೇಲೆ ಗೊತ್ತೇ ಇರಲ್ಲ ಯಾವಾಗ ಅವ್ರಿಗೂ ನಮ್ಮ ಪಕ್ಕದಲ್ಲೇ ಇದ್ದು ನಮಗಿಂತ ದೊಡ್ಡವ್ರು ಯಾವಾಗಾದರೂ ಅನ್ನೋದೇ ಗೊತ್ತಾಗಲ್ಲ. ನಮ್ಮನ್ನು ಚಿಕ್ಕವ್ರು ಮಾಡಿ ಅವ್ರು ಯಾವಾಗ ದೊಡ್ಡವರಾಗಿರ್ತೀನಿ ಗೊತ್ತೇ ಆಗಲ್ಲ. ಆ ಥರನೂ ಇರ್ತಾರೆ. ಸೊ ನೋಡೋಣ. ಫೈನಲಾಗಿ ಒಂದು ಮಾತು ಅಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮೀರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಏನೋ ನೋಡ್ತಿದ್ದೆ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಇದೇ ಥರನೇ ನಿಮ್ಮ ಇನ್ಸ್ಪಿರೇಷನಿಂದ ನಾನು ಬಂದಿದ್ದೀನಿ. ನನ್ನ ಇನ್ಸ್ಪಿರೇಷನಿಂದ ಇನ್ನೊಬ್ಬರು ಬಂದರೆ ಅದೇ ಥರ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಏನು ಇದ್ದಿದ್ದು ಅಂದರೆ, ನನಗೆ ಅನ್ನಿಸ್ತಿತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ಇನ್ಸ್ಪಿರೇಷನ್ ಆಗಿ ವ್ಲಾಗಿಂಗ್ ಮಾಡೋದಕ್ಕೆ ತೊಗೊಂಡಿದ್ದು ಸಮೀರ್ ಬ್ರೋನ. ಸೊ ಸಮೀರ್ ಬ್ರೋ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೆ. ನೋಡಿದ್ರೆ ಆಲ್ರೆಡಿ ವ್ಲಾಗ್ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಅವರು 20 ನಿಮಿಷ ಇದ್ರು ವ್ಲಾಗಲ್ಲಿ, 10 ನಿಮಿಷ ಇದ್ರು ಗೊತ್ತಿಲ್ಲ, ಬಟ್ ಇದ್ದರು ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳ್ತಾರೋ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ನು ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ವ್ಲಾಗಲ್ಲಿ ನನ್ನ ರೂಮ್ ಕ್ಲೀನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ತೀರಾ. ಇನ್ಮೇಲಿಂದ ಸಮೀರ್ ಬ್ರೋ ಥರನೇ ಪ್ರತಿ ಸಲ ಸಮೀರ್ ಬ್ರೋ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅವ್ರದ್ದು ವ್ಲಾಗ್ಸ್ ಆ ಥರ ಇರುತ್ತೆ. ಅಂದರೆ ಒಂದು ಕ್ಯೂರಿಯಾಸಿಟಿಗೆ ತೊಗೊಂಬಂದು ನಾಳೆ ಏನಾಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಎಪಿಸೋಡ್ಸ್ ಥರ ಮಾಡ್ತಾರೆ. ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ಇವತ್ತು ಮಾತಾಡ್ಕೊಂಡು ಬಂದಿದ್ದಾಯ್ತು, ಅವ್ರ ಜೊತೆ ವ್ಲಾಗ್ ಮಾಡಿದ್ದಾಯಿತು. ಫಸ್ಟ್ ವ್ಲಾಗ್ ನಿಮ್ಮ ನೋಡ್ತಾ ಇದ್ದ. ಸೆಕೆಂಡ್ ವ್ಲಾಗು ನನ್ನ ರೂಮ್ ಕ್ಲೀನಿಂಗ್ದಾಗಿರುತ್ತೆ. ಸೊ ಯಾವ ಥರ ಕ್ಲೀನ್ ಆಗುತ್ತೆ, ಯಾವ ಥರ ಏನು ಮಾಡ್ತೀನಿ, ಅದಕ್ಕೆ ಮುಂಚೆ ರೂಮ್ ಸೆಟಪ್ ತೋರಿಸ್ಬಿಡ್ತೀನಿ ನಿಮಗೆ. ಎಷ್ಟು ಅಧ್ವಾನವಾಗಿ ಇಟ್ಕೊಂಡಿದ್ದೀನಿ ಅಂದರೆ ಅಷ್ಟಿಷ್ಟಲ್ಲ. ಅದೇ ಹೇಳಿದ್ನಲ್ಲ, ನಾನು ಇರೋದನ್ನೇ ಹೇಳಿದೆ ಆಗಲೇ. ನಾನು ತುಂಬ ಸೋಂಬೇರಿಯಾಗಿದ್ದೆ, ಬಟ್ ಇನ್ನಾಗಲ್ಲ. ಐ ವಾಂಟ್ ಟು ಚೇಂಜ್, ಐ ವಿಲ್ ಚೇಂಜ್ ಅಷ್ಟೇ. ನೋಡಿ ನನ್ನ ರೂಮ್ನ. ಈ ರೂಮು ನೆಕ್ಸ್ಟು ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈಗಲೇ. ಆ್ಯಂಡ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ನೀವು ಜರ್ನಿ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ. ಲವ್ ಯು ಗೈಸ್, ಬಾಯ್. ತುತ್ತುವನ್ನ ತಿನ್ನೋಕೆ
ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.